ಬಡತನ ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಯಾಕೆ ಹೋಗಲಿಲ್ಲ? ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು, ಯಾಕೆ ಆಗಲಿಲ್ಲ? ನಮ್ಮ ಮೋದಿಯವರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅನ್ನೋದು ಇವ್ರು ಯಾಕೆ ಮಾಡಲಿಲ್ಲ? ಹಿಂದೆ ಕಾಂಗ್ರೆಸ್ ಸರ್ಕಾರ ಯಾಕೆ ನಿರುದ್ಯೋಗ ಸಮಸ್ಯೆ ದೊಡ್ಡದು ಮಾಡಿತ್ತು? ಇವರೆಲ್ಲರ ಕಾರಣ ಅದಾರ. ಯಾರು ಕಾರಣ? ಯಾರು ಹುಡುಕವ್ರದ್ರಿ? ಅದಕ್ಕೆ ಏನೋ ಕೆಲವು ಸಪೋರ್ಟ್ ಆದಂಥವ್ರು, ಕರುಣೆ ಇದ್ದಂಥವ್ರು ಏನೋ ಅವ್ರು ಹೆಲ್ಪ್ ಮಾಡಿ ಹೋಗಪ್ಪ, ಬಂದು ಹಿಡ್ಕೊಂಡು ಹೋಗುವಂತ ಏನೋ ಅಂತಿರ್ಬೋದು. ಇವತ್ತು ಅವ್ರನ್ನ ತಂದು ಶಿಕ್ಷೆ ಕೊಟ್ಟರು ಸಹಿತ ಇವತ್ತು ಇದು ಬಗೆಯಿಲ್ಲ ಸಮಸ್ಯೆ ಅಂತ ಮತ್ತು ಬರೋರು ಸಹಿತ ಬರೋದಿಲ್ಲ. ಇನ್ನು ಕಾಡಿನಲ್ಲಿದ್ದಂಥವ್ರು ಮೊದಲು ಈ ಸಮಸ್ಯೆ ಹೋಗ್ಬೇಕಾಗ್ಯದ. ಈ ನಕ್ಸಲಿಸಮ್ ನಮ್ಮ ನಾಡಿನಿಂದ ಕಿತ್ತು ಹೋಗ್ಬೇಕಾಗ್ಯದ. ಎಲ್ಲ ಸದಾ ತಲೆನೋವು ರೀ ಸರ್ಕಾರಕ್ಕೆ, ನಾಗರಿಕ ಸರ್ಕಾರಕ್ಕೆ. ಅದು ಮೊನ್ನೆ ನಿಮ್ಮ ಶಾರ್ ಅವರು ಮಾಡಿದ್ದಾರೆ. 30 ಜನ ಈ ನಕ್ಸಲರು ಶರಣಾಗತರಾಗಿದ್ದಾರೆ. ಮತ್ತು ಅವ್ರು ಮಾಡಿದ ಕೆಲಸವನ್ನು ಯಾರು ಟೀಕಾ ಮಾಡಿಲ್ಲ, ಒಳ್ಳೆ ಕೆಲಸ ಇದಪ್ಪ ಅಂತ ಹೇಳ್ತಾ ಇದ್ದಾರೆ. ಜನನೂ ಮಾತಾಡ್ಕೊಳ್ತಾ ಇದ್ದಾರೆ. ಅಂದಾಗ ನೀವು ಮಾಡಿದ್ರೆ ಅಟ್ಟ ಸರಿ, ಇನ್ನೊಬ್ರು ಮಾಡಿದ್ರೆ ತಪ್ಪು ಅನ್ನುವಂಥ ನೀತಿಗಳೇನದಲ್ಲ ಇವು ಸಹಿತ ನಮಗೆ ಗೊಂದಲಕ್ಕೆ ಈಡು ಮಾಡ್ತಾವೆ. ಹೀಗಾಗಿ ಇವತ್ತು ಈ ಶರಣಾಗತಿ ಆದವ್ರ ಬಗ್ಗೆ ಅನುಮಾನಗಳನ್ನು ಪಡೋಕ್ಕಿಂತಲೂ ಅವರಲ್ಲಿ ವಿಶ್ವಾಸ ಹುಟ್ಟಿಸಿ ಇನ್ನೂ ಯಾರಿದ್ರು ಕಾಡಿನಿರ್ತಾರೋ ಬಂದ ಅವರು ತಮ್ಮ ಬದುಕನ್ನು ಕಟ್ಕೊಳ್ಳುವಂಥದ್ದು. ಅವ್ರಿಗೆ ಏನೂ ಬೇಕಾಗಿಲ್ಲ ರೀ. ಏನು ಇಲ್ಲಿ ಕಾರ್ಪೊರೇಟ್ ಆಗಬೇಕು, ಕೋಟ್ಯಾಧೀಶರಾಗಬೇಕು, ಅಬ್ಜಾಧೀಶರಾಗಬೇಕು, ಜನರ ಟ್ಯಾಕ್ಸನ್ನು ತಪ್ಪಿಸ್ಬೇಕು, ಯಾವೂ ಇಲ್ಲ ಅವರನ್ನೇ. ಅವ್ರಿಗೆ ಬೇಕಾಗಿದ್ದೊಂದು 2 ಹೊತ್ತಿನ ಊಟಕ್ಕೆ ಒಂದು ಉದ್ಯೋಗ, ಮಲಗೋದಕ್ಕೆ ಒಂದು ಸಣ್ಣ ಗೂಡ, ಮನೆ, ಇಷ್ಟು ಕೊಟ್ಟು ಸಾಗರ ಬದುಕ್ತಾರೆ. ಇಷ್ಟದವ್ರ ಬೇಡಿಕೆ. ಇದಕ್ಕೆ ಹೆಚ್ಚಿನ ಬೇಡಿಕೆ ಇಲ್ಲ. ಭಾಳಪ್ಪ ಅಂತಂದ್ರೆ ಬಟ್ಟೆ ಮೈ ಮೇಲೆ ಇದು ಬಿಟ್ಟು ಮತ್ತಿನದ ಅದನ್ನು ನಾವು ತಿಳ್ಕೊಂಡು ಆ ದಿಶೆಯಲ್ಲಿ ಹೆಜ್ಜೆಡಬೇಕು. ವಿರೋಧಕ್ಕಾಗಿ ವಿರೋಧ ಮಾಡೋದು ತಪ್ಪ. ನೀವು ಅವ್ನು ಕನ್ಸ್ಟ್ರಕ್ಟಿವಾಗಿ ವಿರೋಧ ಮಾಡಿರಿ ಮತ್ತು ಇಂಥ ಒಳ್ಳೆ ಕೆಲಸ ಆದಾಗ ಸ್ವಾಗತ ಮಾಡಿರಿ ಅಂತ ಹೇಳ್ತಾ ಇದೇನು ಲಾಯಕ್ ಆಗದೇ ಇರ್ಬೋದು. ಬಟ್ ಇದನ್ನು ಹೇಳಬೇಕಾಗಿದ್ದು ನಮ್ಮ ಕರ್ತವ್ಯನೂ ಹೌದು. ಕೆಲವೊಮ್ಮೆ ತಪ್ಪಿಸಿದಾಗ ಹಂಗೆ ಅದರಿ ನಾವು ಹೇಳ್ತೀವಿ, ಅದು ಬೇಡ ನಾವು ಹೇಳಿದ ತಪ್ಪಿರ್ಬೋದು. ತಪ್ಪೋ ಸರಿ ನಾವು ಡಿಸ್ಕಷನ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗಬೇಡ್ರಿ ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.